ಸ್ವಲ್ಪ ಇಮ್ಯಾಜಿನ್ ಮಾಡಿ, ಇವತ್ತು ರಾತ್ರಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇದ್ದಕ್ಕಿದ್ದ ಹಾಗೆ 100 ಕೋಟಿ ರೂಪಾಯಿ ಬಂತು, ಟ್ರಾನ್ಸ್ಫರ್ ಆಯಿತು. ನಾಳೆ ಬೆಳಗ್ಗೆ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಆಗತ್ತೆ? ನೀವೊಂದು ಲಕ್ಸುರಿ ಕಾರ್ ತಗೋತೀರಾ, ಒಂದು ದೊಡ್ಡ ಮನೆ ಪರ್ಚೇಸ್ ಮಾಡ್ತೀರಾ, ಮತ್ತೆ ಇಡೀ ಪ್ರಪಂಚನ ಟ್ರಾವೆಲ್ ಮಾಡ್ತೀರಾ. ಆದರೆ ಆಮೇಲೆ ಏನು? ಒಂದು ತಿಂಗಳಾದ್ಮೇಲೆ, ಒಂದು ವರ್ಷ ಆದ್ಮೇಲೆ, ಯಾವಾಗ ಈ ಎಲ್ಲ ಹೊಸ ವಸ್ತುಗಳ ನಶೆ ಇಳಿದೋಗುತ್ತೋ ಆಗ ಕನ್ನಡಿ ನೋಡ್ಕೊಂಡ್ರೆ ನಿಮ್ಗೆ ಹೇಗೆ ಫೀಲ್ ಆಗತ್ತೆ? ಹೆಚ್ಚಿನ ಜನ ಲೈಫ್ ಪೂರ್ತಿ ಬರೀ ಇದನ್ನೇ ಕೇಳ್ತಾ ಇರ್ತಾರೆ, ದುಡ್ಡು ಮಾಡೋದು ಹೇಗೆ ಅಂತ. ನಾವು ಎಂಥ ರೇಸ್ನಲ್ಲಿ ಓಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಫಿನಿಶ್ ಲೈನೇ ಇಲ್ಲ. ಆದರೆ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನಾವು ಎಷ್ಟು ದುಡ್ಡು ಸಾಕು ಅಂತ ಯಾವತ್ತೂ ಯೋಚನೆ ಮಾಡೋದೇ ಇಲ್ಲ. ಡೋಂಟ್ ವರಿ, ನೀವು ಕೂಡ ಎಷ್ಟು ದುಡ್ಡು ಇನಫ್ ಅನ್ನೋ ಕನ್ಫ್ಯೂಷನ್ನಲ್ಲಿ ಸಿಕ್ಕಿಬಿದ್ದಿದ್ರೆ, ಹಾಗೆ ಈ ಎಂಡ್ಲೆಸ್ ಸ್ಟ್ರಗಲ್ನಿಂದ ಸುಸ್ತಾಗಿದ್ರೆ ಸ್ವಲ್ಪ ವೇಟ್ ಮಾಡಿ. ಇವತ್ತು ನಾನು ನಿಮಗೆ ರಿಚ್ ಆಗೋದ್ರ ಬಗ್ಗೆ ಅಲ್ಲ, ಸ್ವಲ್ಪ ವೇಟ್ ಮಾಡಿ. ಇವತ್ತು ನಾನು ನಿಮಗೆ ರಿಚ್ ಆಗೋದ್ರ ಬಗ್ಗೆ ಅಲ್ಲ, ಲೈಫ್ ಲಾಂಗ್ ಫ್ರೀಡಮ್ ಆಗಿರೋ ಲಾಸ್ಟ್ ಮತ್ತೆ ಬಿಗ್ಗೆಸ್ಟ್ ರಹಸ್ಯ ಹೇಳ್ತೀನಿ, ನೋಡ್ತಾ ಇರಿ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಲೈಫ್ ಚೇಂಜಿಂಗ್ ಮಾಸ್ಟರ್ ಕ್ಲಾಸ್ನ ಪೂರ್ತಿ ಲಾಸ್ಟ್ ಹಂತದಲ್ಲಿದ್ದೀವಿ, ಅಂದರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ. ನಾವು ಕವರ್ ಮಾಡ್ತಾ ಇದ್ದೀವಿ ಮಾರ್ಗನ್ ಹೌಸೆಲ್ಲ ಲೆಜೆಂಡರಿ ಬುಕ್ ದ ಸೈಕಾಲಜಿ ಆಫ್ ಮನಿನ ಪಾರ್ಟ್ 6 ಮತ್ತೆ ಇದರ ಗ್ರ್ಯಾಂಡ್ ಕನ್ಕ್ಲೂಷನ್. ಈ ಬುಕ್ ಗ್ಲೋಬಲ್ ಲೆವೆಲ್ನಲ್ಲಿ 4 ಕೋಟಿಗೂ ಜಾಸ್ತಿ ಜನರಿಗೆ ಒಂದು ಹೊಸ ರಿಯಾಲಿಟಿಯನ್ನು ತೋರಿಸಿದೆ. ಹಿಂದಿನ 5 ಪಾರ್ಟ್ಸ್ನಲ್ಲಿ ನಾವು ಗ್ರೀಡ್, ಕಾಂಪೌಂಡಿಂಗ್, ಲಕ್ ಮತ್ತು ಮಾರ್ಜಿನ್ ಆಫ್ ಸೇಫ್ಟಿ ಅಂತಹ ಪವರ್ನ ಡಿಕೋಡ್ ಮಾಡಿದ್ವಿ. ಆದರೆ ಇವತ್ತು ನಾವು ಈ ಬುಕ್ನ ಅತಿ ಡೀಪ್ ಆ್ಯಂಡ್ ಪರ್ಸ್ನಲ್ ಚಾಪ್ಟರ್ 18ರಿಂದ 20ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಟ್ರೂ ವೆಲ್ತ್ನ ಅಸಲಿ ಮೀನಿಂಗನ್ನು ಅರ್ಥ ಮಾಡ್ಕೋತೀವಿ. ದುಡ್ಡು ಮತ್ತು ನಿಜವಾದ ಖುಷಿಯ ನಡುವಿನ ಅಲ್ಟಿಮೇಟ್ ಬ್ಯಾಲೆನ್ಸ್ ಏನು, ಮತ್ತು ನಿಮ್ಮ ಫಿನಾನ್ಷಿಯಲ್ ದಾರಿ ಯಾಕೆ ಬೇರೆಯವರ ಥರ ಇರೋಕ್ಕಾಗಲ್ಲ ಅಂತ ಇವತ್ತು ನೋಡೋಣ. ಈ ವಿಡಿಯೋ ನಿಮ್ಮ ಮೈಂಡ್ಸೆಟ್ನ ಲಾಸ್ಟ್ ಅಪ್ಗ್ರೇಡ್. ನೋಡ್ತಾ ಇರಿ. ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಆನ್ ಲ್ಯಾಬ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ವರ್ಷ 2000 ಇಸ್ವಿಯ ಸ್ಟಾರ್ಟಿಂಗ್ನ ಕಾಲ. ಅಮೆರಿಕಾದ ಶೆಲ್ಟರ್ ಐಲ್ಯಾಂಡ್ನಲ್ಲಿ ಒಂದು ಸಖತ್ತಾಗಿರೋ ಮತ್ತು ಲಕ್ಸುರಿಯಸ್ ಪಾರ್ಟಿ ನಡೀತಾ ಇತ್ತು. ಈ ಪಾರ್ಟಿಯ ಹೋಸ್ಟ್ ಮಾಡ್ತಾ ಇದ್ದದ್ದು ಒಬ್ಬ ಬಿಲಿಯನಿಯರ್ ಹೆಡ್ಜ್ ಫಂಡ್ ಮ್ಯಾನೇಜರ್. ಅಲ್ಲಿ ಪ್ರಪಂಚದ ಅತಿ ದೊಡ್ಡ ಕಾರ್ಗಳು ಮತ್ತೆ ಪವರ್ನ ಶೋ ಆಫ್ ನಡೀತಾ ಇತ್ತು. ಆ ಪಾರ್ಟಿಯಲ್ಲಿ ಇಬ್ರು ತುಂಬಾನೇ ಫೇಮಸ್ ರೈಟರ್ಸ್ ಇನ್ವೈಟ್ ಆಗಿದ್ರು. ಒಬ್ರು ಕರ್ಟ್ ವೊನೆಗಟ್ ಮತ್ತೆ ಇನ್ನೊಬ್ರು ಜೋಸೆಫ್ ಹೆಲ್ಲರ್. ಇವರು ಫೇಮಸ್ ನಾವೆಲ್ ಕ್ಯಾಚ್ 22 ಬರೆದಿದ್ರು. ಇಬ್ಬರು ರೈಟರ್ ಸುಮ್ಮನೆ ಒಂದು ಮೂಲೆಯಲ್ಲಿ ನಿಂತಿದ್ರು. ಆಗ ಕರ್ಟ್ ತಮ್ಮ ಫ್ರೆಂಡ್ ಜೋಸೆಫ್ಗೆ ಆ ಬಿಲಿಯನಿಯರ್ ಹೋಸ್ಟ್ ಕಡೆ ಪಾಯಿಂಟ್ ಮಾಡಿ ಹೇಳಿದ್ರು, ಜೋಸೆಫ್, ನಿನಗೆ ಗೊತ್ತಾ, ಈ ಒಬ್ಬನೇ ಮನುಷ್ಯ ಬರೀ ಇವತ್ತಿನ ಒಂದೇ ದಿನದಲ್ಲಿ ನಿನ್ನ ಪೂರ್ತಿ ಲೈಫ್ನ ಅತಿ ಫೇಮಸ್ ಬುಕ್ ಕ್ಯಾಚ್ 2020ನ ಟೋಟಲ್ ಹಿಸ್ಟರಿಯ ಇನ್ಕಮ್ಗಿಂತ ಜಾಸ್ತಿ ದುಡ್ಡು ಮಾಡಿದ್ದಾನೆ ಅಂತ. ಇದನ್ನ ಕೇಳಿ ಒಬ್ಬ ನಾರ್ಮಲ್ ಮನುಷ್ಯ ಡಿಪ್ರೆಷನ್ಗೆ ಹೋಗ್ತಿದ್ದ. ನನ್ನ ಸಕ್ಸಸ್, ನನ್ನ ಸ್ಟ್ರಗಲ್ ಎಲ್ಲ ವೇಸ್ಟ್ ಅಂತ ಅನ್ಕೊಳ್ತಿದ್ದ. ಆದರೆ ಜೋಸೆಫ್ ಹೆಲ್ಲರ್ ಎಂಥ ಮಾತು ಹೇಳಿದ್ರು ಅಂದರೆ ಅದು ಸೈಕಾಲಜಿ ಹಿಸ್ಟ್ರಿಯಲ್ಲೇ ಒಂದು ಹೊಸ ಪೇಜ್ ಬರೀತು. ಜೋಸೆಫ್ ಸ್ಮೈಲ್ ಮಾಡ್ತಾ ಹೇಳಿದ್ರು, ಹೌದು, ಇದು ನಿಜ. ಅವನ ಹತ್ರ ನನಗಿಂತಲೂ ತುಂಬಾನೇ ಜಾಸ್ತಿ ದುಡ್ಡಿದೆ. ಆದರೆ ನನ್ನ ಹತ್ರ ಒಂದು ಎಂಥ ಪವರ್ ಇದೆ ಅಂದರೆ ಅದು ಈ ಬಿಲಿಯನಿಯರ್ ಹತ್ರ ಲೈಫ್ ಲಾಂಗ್ ಯಾವತ್ತೂ ಬರಲ್ಲ. ನನ್ನ ಹತ್ರ ಇರೋ ಆ ಪವರ್ನ ಇವನು ಯಾವತ್ತೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಕರ್ಟ್ ಶಾಕ್ ಆಗಿ ಕೇಳಿದ್ರು, ಅಂಥದ್ದೇನಿದೆ ಮಗ ನಿನ್ನ ಹತ್ರ ಅಂತ. ಜೋಸೆಫ್ ರಿಪ್ಲೈ ಮಾಡಿದ್ರು, ನನಗೆ ಗೊತ್ತಿದೆ ಎಲ್ಲಿಗೆ ನಿಲ್ಲಿಸ್ಬೇಕು, ಎಷ್ಟು ಸಾಕು, ಇನಫ್ ಅಂದರೆ ಏನು ಅಂತ. ಈ ಚಿಕ್ಕ ಸ್ಟೋರಿಯಲ್ಲಿ ಒಂದು ದೊಡ್ಡ ಯೂನಿವರ್ಸ್ ಅಡಗಿದೆ ಗೊತ್ತಾ. ಆ ಹೆಡ್ಜ್ ಫಂಡ್ ಮ್ಯಾನೇಜರ್ ಹತ್ರ ಬಿಲಿಯನ್ಸ್ ಆಫ್ ಡಾಲರ್ಸ್ ಇತ್ತು. ಆದರೆ ಅವನ ಆ ಇನ್ನೂ ಬೇಕು ಅನ್ನೋ ಫ್ರೀಕ್ವೆನ್ಸಿ ಲೂಪ್ ಯಾವತ್ತೂ ಸ್ಟಾಪ್ ಆಗಲಿಲ್ಲ. ಅವನು ಯಾವತ್ತೂ ಸ್ಯಾಟಿಸ್ಫೈ ಆಗಿರಲಿಲ್ಲ. ಅವನ ಮೈಂಡ್ ಯಾವಾಗಲೂ ಫಿಯರ್ ಮತ್ತು ರೆಸ್ಟ್ಲೆಸ್ನೆಸ್ ಅಲ್ಲೇ ಇರ್ತಿತ್ತು. ಆದರೆ ಜೋಸೆಫ್ ಹತ್ರ ತಮ್ಮ ನೀಡ್ಸ್ ಮತ್ತು ಫ್ರೀಡಮ್ಗೆ ಇನಫ್ ದುಡ್ಡಿತ್ತು. ಇನಫ್ನ ಡಿಸೈನ್ ಮಾಡೋದೇ ನಿಮ್ಮನ್ನು ಆ ಮ್ಯಾಟ್ರಿಕ್ಸಿಂದ ಆಚೆ ತರುತ್ತೆ. ಇಲ್ಲಾಂದರೆ ನೀವು 100 ಕೋಟಿ ಮಾಡಿದ್ರು ಯಾವಾಗಲೂ ಬಡವರಾಗೇ ಇರ್ತೀರಾ. ಇದು ಮ್ಯಾಜಿಕ್ ಅಲ್ಲ, ಇದು ಪರ್ಸ್ನಲ್ ಫಿನಾನ್ಸ್ ಈಸ್ ಪರ್ಸ್ನಲ್. ಇದೇ ಯೂನಿವರ್ಸಲ್ ಮೆಕ್ಯಾನಿಸಮ್. ಇದನ್ನ ಒಂದು ಫಿಂಗರ್ ಪ್ರಿಂಟ್ ಅನಾಲಜಿಯಿಂದ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಈ ಇಡೀ ಪ್ರಪಂಚದಲ್ಲಿ 8 ಬಿಲಿಯನ್ ಜನ ಇದ್ದಾರೆ ಮತ್ತೆ ಎಲ್ಲರ ಫಿಂಗರ್ ಪ್ರಿಂಟ್ಸ್ ಟೋಟಲಿ ಡಿಫ್ರೆಂಟ್ ಆಗಿದೆಯೋ, ಅದೇ ತರ ಪ್ರತಿಯೊಬ್ಬ ಮನುಷ್ಯನ ಫಿನಾನ್ಷಿಯಲ್ ಪಾತ್ ಕೂಡ ಪೂರ್ತಿ ಯೂನಿಕ್ ಆಗಿರುತ್ತೆ. ಯಾವಾಗ ನೀವು ಯಾವುದಾದ್ರೂ ಸಕ್ಸಸ್ಫುಲ್ ಇನ್ವೆಸ್ಟರ್ ಅಥವಾ ಇನ್ಫ್ಲೂಯೆನ್ಸರ್ನ ಬ್ಲೂ ಪ್ರಿಂಟ್ನ ಎಕ್ಸಾಕ್ಟ್ ಕಾಪಿ ಮಾಡೋಕೆ ಟ್ರೈ ಮಾಡ್ತಿರೋ, ಆಗ ನೀವು ಬೇರೆಯವರ ರಿಯಾಲಿಟಿನ ನಿಮ್ಮ ಮೇಲೆ ಬಲವಂತವಾಗಿ ಹಾಕಿಕೊಳ್ತೀರಾ. ನಿಮ್ಮದೇ ಆದ ಫಿನಾನ್ಷಿಯಲ್ ಫಿಂಗರ್ ಪ್ರಿಂಟ್ 3 ಕಾಂಪೋನೆಂಟ್ಸ್ ಇಂದ ಆಗಿದೆ. ಮೊದಲೇದು ದ ಇನ್ನರ್ ವ್ಯಾಲ್ಯೂ, ಭಾವನೆಯ ರೋಲ್.
ನಿಮ್ಮ ಲೈಫ್ನ ಗೋಲ್ಸ್ ಏನು? ವರ್ಲ್ಡ್ ಟ್ರಾವೆಲ್ ಮಾಡಬೇಕು ಅನ್ಕೊಂಡಿರೋ ಒಬ್ಬ 25 ವರ್ಷದ ಯಂಗ್ಸ್ಟರ್ನ ಫಿನಾನ್ಷಿಯಲ್ ರಿಸ್ಕ್ ತನ್ನ ಮಗಳ ಎಜುಕೇಷನ್ಗೆ ಫಂಡ್ ಮಾಡಬೇಕಾಗಿರೋ 40 ವರ್ಷದ ಅಪ್ಪನಿಗಿಂತ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ನೀವು ಬೇರೆಯವರ ಸ್ಪ್ರೆಡ್ಶೀಟ್ನ ಕಾಪಿ ಮಾಡೋಕ್ಕಾಗಲ್ಲ. ಕಾಂಪೋನೆಂಟ್ 2, ದ ಅನ್ಸೀನ್ ಅಸೆಟ್, ಟೈಮ್ನ ರೋಲ್. ದುಡ್ಡಿನ ಬಿಗ್ಗೆಸ್ಟ್ ರೋಲ್ ಲಕ್ಸುರಿ ತಗೊಳ್ಳೋದಲ್ಲ. ದುಡ್ಡಿನ ಅತಿ ಪವರ್ಫುಲ್ ಕೆಲಸ ಏನಂದರೆ ಅದು ನಿಮಗೆ ನಿಮ್ಮ ಟೈಮ್ ಮೇಲೆ 100% ಕಂಟ್ರೋಲ್ ಕೊಡೋದು. ಯಾವಾಗ ನೀವು ಬೆಳಗ್ಗೆ ಎದ್ದು ಇವತ್ತು ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋಕ್ಕಾಗುತ್ತೋ ಆವಾಗಲೇ ನೀವು ನಿಜವಾಗ್ಲೂ ವೆಲ್ದಿ ಆಗಿರೋದು. ಆ್ಯಂಡ್ ಕಾಂಪೋನೆಂಟ್ 3, ದ ಸ್ಲೀಪ್ ಟೆಸ್ಟ್, ಶಾಂತಿಯ ರೋಲ್. ಯಾವುದೇ ಫಿನಾನ್ಷಿಯಲ್ ಡಿಸಿಷನ್ ಎಷ್ಟೇ ಹೈ ರಿಟರ್ನ್ ಕೊಡ್ತಾ ಇರಲಿ, ಅದು ನಿಮ್ಮ ರಾತ್ರಿಯ ನಿದ್ದೆಯನ್ನು ಕದೀತಾ ಇದ್ರೆ ಅದೊಂದು ವೇಸ್ಟ್ ಡಿಸಿಷನ್ ಅಂತ ಅರ್ಥ. ರಿಟರ್ನ್ಸ್ಗಿಂತ ಜಾಸ್ತಿ ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರಿಯಾಲಿಟಿ ಶತಮಾನಗಳಿಂದ ಕೇವಲ ಕೆಲವೇ ಜನರಿಗೆ ಮಾತ್ರ ಗೊತ್ತಿರೋದು. ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ ಎಪಿಕ್ಯೂರಸ್ ಹೇಳ್ತಿದ್ರು, ವೆಲ್ತ್ ಅಂದ್ರೆ ಜಾಸ್ತಿ ವಸ್ತುಗಳನ್ನ ಇಟ್ಟುಕೊಳ್ಳೋದಲ್ಲ, ಆದರೆ ಕಡಿಮೆ ಆಸೆಗಳನ್ನ ಇಟ್ಕೊಳ್ಳೋದು ಅಂತ. ಲಾವೋತ್ಸು ಹೇಳ್ಕೊಟ್ರು, ಯಾವ ಮನುಷ್ಯನಿಗೆ ತನ್ನ ಹತ್ರ ಇರೋದು ಸಾಕು ಅಂತ ಗೊತ್ತಾಗುತ್ತೋ ಅವನೇ ಈ ಪ್ರಪಂಚದ ಅತಿ ರಿಚ್ ಮ್ಯಾನ್ ಅಂತ. ಇವತ್ತು ಮಾಡರ್ನ್ ನ್ಯೂರೋ ಸೈನ್ಸ್ ಮತ್ತೆ ಸೈಕಾಲಜಿ ಕೂಡ ಪ್ರೂವ್ ಮಾಡುತ್ತೆ, ಮನುಷ್ಯನ ಹೆಡೋನಿಕ್ ಅಡಾಪ್ಟೇಷನ್, ಖುಷಿಯ ಅಭ್ಯಾಸ ಆಗೋದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ದೊಡ್ಡ ಕಾರು ಅಥವಾ ಮನೆಯ ಎಕ್ಸೈಟ್ಮೆಂಟ್ ಬರೀ 6 ತಿಂಗಳಲ್ಲಿ ನಾರ್ಮಲ್ ಆಗ್ಬಿಡುತ್ತೆ. ಬರೀ ಒಂದೇ ಒಂದು ವಿಷಯ ಇದೆ, ಅದರ ನಶೆ ಯಾವತ್ತೂ ಇಳಿಯಲ್ಲ, ಅದೇ ಫ್ರೀಡಮ್. ಈಗ ಈ ಪೂರ್ತಿ ಬುಕ್ನ ಕ್ಲೈಮ್ಯಾಕ್ಸ್ ಬರ್ತಾ ಇದೆ ನೋಡಿ. ಚಾಪ್ಟರ್ 19 ಆಥರ್ ಮಾರ್ಗನ್ ಹೌಸೆಲ್ ಬೇರೆ ಯಾರದ್ದೂ ಅಲ್ಲ, ಬದಲಿಗೆ ತಮ್ಮದೇ ಆದ ಡೀಪೆಸ್ಟ್ ರಿಯಾಲಿಟಿ ಮತ್ತೆ ಲಾಸ್ಟ್ ಸೀಕ್ರೆಟ್ ಹೇಳ್ತಾರೆ. ಹೌಸೆಲ್ ಸ್ಟಾರ್ಟಿಂಗ್ ಇಂದ ರಿಚ್ ಆಗಿರ್ಲಿಲ್ಲ. ತಮ್ಮ ಯೌವನದಲ್ಲಿ ಅವರು ಲಾಸ್ ಏಂಜಲೀಸ್ನಲ್ಲಿ ಒಂದು ಹೈ ಎಂಡ್ ಹೋಟೆಲ್ನಲ್ಲಿ ವ್ಯಾಲೆ ಆಗಿದ್ರು. ಅಂದ್ರೆ ರಿಚ್ ಜನರ ಕಾರುಗಳನ್ನ ಪಾರ್ಕ್ ಮಾಡ್ತಾ ಇದ್ರು. ಅಲ್ಲಿ ಅವರು ಒಂದು ಡಾರ್ಕ್ ರಿಯಾಲಿಟಿ ನೋಡಿದ್ರು. ಯಾರು ಅತಿ ಕಾಸ್ಟ್ಲಿ ಫೆರಾರಿ ಅಥವಾ ಪೋರ್ಷೆ ಅಲ್ಲಿ ಬರ್ತಾರೋ ಅವರು ಸಿಕ್ಕಾಪಟ್ಟೆ ರೂಡ್ ಆಗಿದ್ರು, ಸ್ಟ್ರೆಸ್ಡ್ ಆಗಿರ್ತಿದ್ರು, ಮತ್ತೆ ಸಾಲದಲ್ಲಿ ಮುಳುಗಿರ್ತಿದ್ರು. ಮತ್ತೆ ಯಾರು ನಿಜವಾಗ್ಲೂ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ರು ಅವರು ಪೂರ್ತಿ ಸಿಂಪಲ್ ಮತ್ತೆ ಗ್ರೌಂಡೆಡ್ ಬಟ್ಟೆಗಳನ್ನ ಧರಿಸ್ತಾ ಇದ್ರು. ಈ ಇನ್ಸಿಡೆಂಟ್ ಅವರ ಡ್ರೀಮ್ ನೋಡೋ ದೃಷ್ಟಿಕೋನವನ್ನೇ ಚೇಂಜ್ ಮಾಡ್ತು. ಯಾವಾಗ ಹೌಸೆಲ್ ಮತ್ತೆ ಅವರ ವೈಫ್ ಕರಿಯರ್ ಸ್ಟಾರ್ಟ್ ಮಾಡಿದ್ರು, ಸಕ್ಸಸ್ ಸಿಗೋಕೆ ಸ್ಟಾರ್ಟ್ ಆಯಿತು, ಅವರ ಇನ್ಕಮ್ ಪ್ರತಿ ವರ್ಷ ಬೆಳೀತಾ ಹೋಯಿತು. ಆದರೆ ಅವರು ಒಂದು ದೊಡ್ಡ ಮ್ಯಾನಿಫೆಸ್ಟೇಷನ್ ಮಾಡಿದ್ರು. ತಮ್ಮ ಇನ್ಕಮ್ ಡಬಲ್ ಆದರೂ ಕೂಡ ಅವರು ತಮ್ಮ ಲೈಫ್ ಸ್ಟೈಲ್ನ ಎಕ್ಸಾಕ್ಟ್ ಆಗಿ ಮೊದಲು ಹೇಗಿತ್ತೋ ಹಾಗೆ ಇಟ್ಕೊಳ್ಳೋದು ಅಂತ. ಸ್ಟೇಟಸ್ನ ಬೆಳೆಸ್ಕೊಳ್ಳಿಲ್ಲ, ದೊಡ್ಡ ಕಾರುಗಳನ್ನು ತಗೊಳ್ಳಿಲ್ಲ. ಜನರಿಗೆ ಅನಿಸ್ತು ಇವರು ಪೂರ್ತಿ ದಡ್ರು ಅಂತ. ಆದರೆ ಅವರು ಹೀಗೆ ಯಾಕೆ ಮಾಡಿದ್ರು ಗೊತ್ತಾ? ಹೌಸೆಲ್ ಹೇಳ್ತಾರೆ, ಪ್ರತಿಯೊಂದು ಉಳಿಸಿದ ದುಡ್ಡು, ಪ್ರತಿಯೊಂದು ಚಿಕ್ಕ ಸೇವಿಂಗ್ ಅವರನ್ನ ನಾಳೆಯ ಯಾವುದೋ ಕಣ್ಣಿಗೆ ಕಾಣದ ರಿಸ್ಕ್ ಇಂದ ಕಾಪಾಡ್ತಾ ಇತ್ತು, ಮತ್ತೆ ಅವರ ಟೈಮ್ನ ಪರ್ಚೇಸ್ ಮಾಡ್ತಾ ಇತ್ತು ಅಂತ. ಅವರು ತಮ್ಮ ಲೈಫ್ನ ಅತಿ ಇರ್ರ್ಯಾಷನಲ್ ಡಿಸಿಷನ್ ಅನ್ನು ತಗೊಂಡ್ರು. ತಮ್ಮ ಮನೆಯ ಪೂರ್ತಿ ಲೋನ್ನ ಒಂದೇ ಸಲ ಕ್ಯಾಶ್ ಕೊಟ್ಟು ಕ್ಲಿಯರ್ ಮಾಡಿದ್ರು. ಎಲ್ಲ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಪ್ರಕಾರ ಇದೊಂದು ಕಸದ ಡಿಸಿಷನ್ ಆಗಿತ್ತು. ಯಾಕಂದ್ರೆ ಆ ಕ್ಯಾಶ್ನ ಇನ್ವೆಸ್ಟ್ ಮಾಡಿದ್ರೆ ಅವರು ಜಾಸ್ತಿ ರಿಟರ್ನ್ ಕ್ರಿಯೇಟ್ ಮಾಡ್ಬೋದಾಗಿತ್ತು ಅಂತ. ಆದರೆ ಹೌಸೆಲ್ ರಿಪ್ಲೈ ಮಾಡಿದ್ರು, ನಾನು ಮ್ಯಾಥಮೆಟಿಕಲಿ ಹೈಯೆಸ್ಟ್ ರಿಟರ್ನ್ ಹುಡುಕ್ತಾ ಇರಲಿಲ್ಲ, ನಾನು ಸೈಕಾಲಜಿಕಲಿ ಪೀಸ್ ಹುಡುಕ್ತಾ ಇದ್ದೆ ಅಂತ. ಮನೆಯ ಸಾಲ ಮುಗಿದ ತಕ್ಷಣ ಅವರ ಮೇಲಿದ್ದ ಆ ಭಯದ ನೆರಳು ಹೊರಟೋಯ್ತು. ಅವರು ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ನ ಅಚೀವ್ ಮಾಡಿದ್ರು. ಅವರು ಪ್ರೂವ್ ಮಾಡಿದ್ರು ಏನಂದ್ರೆ, ನಿಮ್ಮ ಪರ್ಸ್ನಲ್ ಫಿನಾನ್ಸ್ ಟೋಟಲಿ ನಿಮ್ಮ ಪರ್ಸ್ನಲ್ ಶಾಂತಿಗಾಗಿ ಇರಬೇಕು ಅಂತ, ಪ್ರಪಂಚದ ರೂಲ್ಸ್ ಫಾಲೋ ಮಾಡೋಕೆ ಅಲ್ಲ. ಅವರ ಈ ಸಿಂಪಲ್ ಮತ್ತೆ ಸಸ್ಪೆನ್ಸಬಲ್ ರುಟೀನ್ ಅವರ ಅತಿ ದೊಡ್ಡ ಪವರ್ ಆಯಿತು. ನೀವು ಯಾವತ್ತಾದರೂ ನಿಮ್ಮ ಓನ್ ಲೈಫಲ್ಲಿ ಇದನ್ನ ಫೀಲ್ ಮಾಡಿದ್ದೀರಾ? ನೀವು ಸೋಮವಾರ ಬೆಳಗ್ಗೆ ನಿಮ್ಮ ಕಾಸ್ಟ್ಲಿ ಕಾರಲ್ಲಿ ಕೂತು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ? ನೀವು ಎಂಥ ಜಾಬ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅದನ್ನ ನೀವು ಒಳಗೊಳಗೆ ದ್ವೇಷಿಸ್ತೀರಾ. ಆದರೆ ನೀವು ಆ ಜಾಬ್ ಬಿಡೋ ಹಾಗಿಲ್ಲ, ಯಾಕಂದರೆ ನಿಮಗೆ ಆ ದೊಡ್ಡ ಕಾರು ಮತ್ತು ಆ ಕಾಸ್ಟ್ಲಿ ಫ್ಲ್ಯಾಟ್ನ EMI ಕಟ್ಟಬೇಕಾಗಿದೆ ಅಲ್ವಾ? ಇನ್ನೊಂದು ಕಡೆ ನೋಡಿದ್ರೆ ನಿಮ್ಮ ಒಬ್ಬ ಹಳೆಯ ಫ್ರೆಂಡ್ ಊರಲ್ಲಿ ಅಥವಾ ಒಂದು ಚಿಕ್ಕ ಸಿಟಿಯಲ್ಲಿ ನಾರ್ಮಲ್ ಜಾಬ್ ಮಾಡ್ತಾ ಇದ್ದಾನೆ. ಫ್ಯಾಮಿಲಿ ಜೊತೆ ಸಂಜೆ 6 ಗಂಟೆಗೆ ಟೆರೆಸ್ ಮೇಲೆ ಕೂತು ಟೀ ಕುಡಿತಾ ಇದ್ದಾನೆ. ನಗ್ತಾ ಪೂರ್ತಿ ಫ್ರೀಡಮ್ ಆಗಿ ಇದ್ದಾನೆ. ನೀವು ಹೊರಗಡೆಯಿಂದ ಸಕ್ಸಸ್ಫುಲ್ ಆಗಿ ಕಾಣಿಸ್ಬೋದು, ಆದರೆ ಅಸಲಿ ಪವರ್ ಮತ್ತೆ ಎನರ್ಜಿ ಯಾರ ಹತ್ರ ಇದೆ ಅಂದ್ರೆ, ಯಾರಿಗೆ ತನ್ನ ಟೈಮ್ನ ಕಂಟ್ರೋಲ್ ಮಾಡೋ ಫ್ರೀಡಮ್ ಇದೆಯೋ ಅವ್ರ ಹತ್ರ ಇರುತ್ತೆ. ಇದಾಗಿತ್ತು ದ ಸೈಕಾಲಜಿ ಆಫ್ ಮನಿ ಪುಸ್ತಕದ ಪಾರ್ಟ್ 6 ಅಂಡ್ ಗ್ರ್ಯಾಂಡ್ ಫಿನಾಲೆ. ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ನಾವು ಏನೇನನ್ನ ಕಲ್ತ್ವಿ? ಡಿಫೈನ್ ಯುವರ್ ಇನಫ್. ನಿಮ್ಮ ಲೈಫ್ನ ಇನಫ್ ಅನ್ನ ಡಿಸೈನ್ ಮಾಡಿ.
ಅದಿಲ್ಲದೆ ನೀವು ರೀಚ್ ಆದ್ರೂ ಕೂಡ ಬಡವರಾಗೇ ಇರ್ತೀರಾ. ಸೆಕೆಂಡ್ ಒನ್, ಟೈಮ್ ಓವರ್ ಲಕ್ಸುರಿ. ದುಡ್ಡಿನ ಅಲ್ಟಿಮೇಟ್ ಮತ್ತೆ ಬಿಗ್ಗೆಸ್ಟ್ ಗೋಲ್ ನಿಮ್ಮ ಟೈಮ್ ಮೇಲೆ ಕಂಟ್ರೋಲ್ ಕೊಡೋದಾಗಿರ್ಬೇಕು, ಲಕ್ಸುರಿ ಅಲ್ಲ. ಇನ್ನು ಥರ್ಡ್ ಒನ್, ಯೂನಿಕ್ ಪಾತ್. ಪ್ರತಿಯೊಬ್ಬ ಮನುಷ್ಯನ ಫಿನಾನ್ಷಿಯಲ್ ದಾರಿ ಡಿಫ್ರೆಂಟ್ ಆಗಿರುತ್ತೆ. ಬೇರೆಯವರನ್ನ ನೋಡಿ ನೀವು ದಾರಿ ಚೇಂಜ್ ಮಾಡ್ಕೋಬೇಡಿ. ಫೋರ್ತ್ ಒನ್, ಪೀಸ್ ಆಫ್ ಮೈಂಡ್. ಹೈಯೆಸ್ಟ್ ಫಿನಾನ್ಷಿಯಲ್ ರಿಟರ್ನ್ಸ್ ಹುಡುಕೋದಕ್ಕಿಂತ ಹೈಯೆಸ್ಟ್ ಪೀಸ್ ಆಫ್ ಮೈಂಡ್, ನೆಮ್ಮದಿಯನ್ನ ಹುಡುಕೋದು ಬೆಸ್ಟ್. ಸ್ನೇಹಿತರೆ, ಈ ಸಿರೀಸ್ನೊಂದಿಗೆ ದ ಸೈಕಾಲಜಿ ಆಫ್ ಮನಿನ ಸಮರಿ ಇಲ್ಲಿಗೆ ಎಂಡ್ ಆಗುತ್ತೆ. ನಾವು ನಾಲೆಡ್ಜ್ ಅಂತೂ ತಗೊಂಡ್ವಿ, ಆದರೆ ರಿಯಾಲಿಟಿ ಏನಂದ್ರೆ ನಾಲೆಡ್ಜ್ ಇಂದ ಏನೂ ಚೇಂಜ್ ಆಗಲ್ಲ. ಎಲ್ಲಿವರೆಗೂ ಆ ನಾಲೆಡ್ಜ್ ಅನ್ನ ನಮ್ಮ ಡೀಪ್ ಬಿಹೇವಿಯರ್ ಮತ್ತೆ ಆಕ್ಷನ್ ಆಗಿ ಕನ್ವರ್ಟ್ ಮಾಡಲ್ವೋ ಅಲ್ಲಿಯವರೆಗೂ. ಬುಕ್ ಓದೋದು ಈಸಿ, ಆದ್ರೆ ಆ ಒಂದು ಲೈಫ್ ಟೈಮ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡೋದೇ ಬಿಗ್ಗೆಸ್ಟ್ ಟಾಸ್ಕ್. ಎಲ್ಲಿ ನೀವು ಮಾರ್ಕೆಟ್ನ ಭಯ, ಬೇರೆಯವರ ಕಂಪ್ಯಾರಿಸನ್, ನಿಮ್ಮದೇ ಆದ ಗ್ರೀಡ್ ನ ಸೋಲಿಸೋಕೆ ಆಗುತ್ತೋ ಅಲ್ಲಿಗೆ ನಾವು ತಲುಪಬೇಕು. ಬುಕ್ ಎಂಡ್ ಆಯ್ತು, ಆದ್ರೆ ಇವತ್ತಿನಿಂದ ನಿಮ್ಮ ಮತ್ತೆ ನನ್ನ ಒರಿಜಿನಲ್ ಲೈಫ್ ನ ಬಿಗ್ಗೆಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ನಿಮ್ ಸರದಿ. ಸ್ನೇಹಿತರೆ, ಈ ಜರ್ನಿ ನಿಮ್ಮೊಳಗೆ ಒಂದು ಬೆಂಕಿ ಹಚ್ಚಿದ್ರೆ, ನಿಮ್ಮ ರಿಯಾಲಿಟಿನ ಚೇಂಜ್ ಮಾಡೋ ಪವರ್ ಕೊಟ್ಟಿದ್ರೆ, ಕೂಡಲೇ ಈ ಡ್ರೀಮ್ ಒನ್ ಲ್ಯಾಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ನಾಲೆಡ್ಜ್ ಪ್ರತಿಯೊಬ್ಬ ಹೆಮ್ಮೆಯ ಕನ್ನಡಿಗನಿಗೂ ತಲುಪಬೇಕು. ಇದಾಗಿತ್ತು ದ ಸೈಕಾಲಜಿ ಆಫ್ ಮನಿನ ಲಾಸ್ಟ್ ಪಾರ್ಟ್, ಹಾಗೆ ಗ್ರ್ಯಾಂಡ್ ಫಿನಾಲೆ. ನೆನ್ಪಿಡಿ, ದುಡ್ಡು ಮಾಡೋದು ಒಂದು ಸ್ಕಿಲ್, ಆದ್ರೆ ಅದನ್ನ ಹ್ಯಾಂಡಲ್ ಮಾಡೋದು ನಿಮ್ಮ ಕ್ಯಾರೆಕ್ಟರ್. ನಾನು ಡ್ರೀಮ್ ಒನ್ ಲ್ಯಾಬ್ ಕಡೆಯಿಂದ ನಿಮ್ಮಿಂದ ಬೀಳ್ಕೊಡ್ತೇನೆ, ಆದ್ರೆ ಆದಷ್ಟು ಬೇಗ ಸಿಗ್ತೀನಿ ಒಂದು ಹೊಸ ಮಾಸ್ಟರ್ ಕ್ಲಾಸ್ ಜೊತೆ, ಮತ್ತೆ ಒಂದು ಹೊಸ ಬುಕ್ನೊಂದಿಗೆ. ಅಲ್ಲಿಯವರೆಗೂ ನಿಮ್ಮ ಟೈಮ್ನ ನಿಮ್ಮದಾಗಿಸ್ಕೊಳ್ಳಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಮಸ್ಕಾರ, ನಾನು ಹೋಗಿ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ.